ಚಪಾತಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಡಿಶ್ ಮಾಡ್ಕೊಂಡ್ರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಮೃದ್ಧಿ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ಅಂಡ್ ಈಸಿ ಆಗಿ ಎಗ್ ಕರಿ ಮಾಡ್ತಾ ಇದ್ದೀನಿ. ಸೊ ಇದಂತೂ ಚಪಾತಿ ಆಗ್ಲಿ ರೊಟ್ಟಿ ಆಗ್ಲಿ ಇಲ್ಲ ಬಿಸಿ ಅನ್ನಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದನ್ನ ಹೇಗ್ ಮಾಡೋದು ಮತ್ತೆ ಅದಕ್ಕೆ ಏನೇನ್ ಬೇಕು ಅಂತ ಇವಾಗ ನೋಡೋಣ. ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಸ್ಪೂನ್ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಗರಂ ಮಸಾಲ, 2 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಾಗೆ 1 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ 2 ಈರುಳ್ಳಿ ತಗೊಂಡು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 4 ಮೊಟ್ಟೆ, ಹಾಗೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಸೊ ಇವಾಗ ಮಾಡೋಣ. ಪ್ಯಾನ್ ಕಾಯ್ದ ನಂತರ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ. ಎಣ್ಣೆ ಕಾಯ್ದಾದ್ಮೇಲೆ ನಾವೇನ್ ಹೆಚ್ಚಿಟ್ಕೊಂಡಿದ್ವಿ ಹಸಿಮೆಣಸಿನಕಾಯಿ, ನಿಮ್ಗೆ ಆಪ್ಷನಲ್ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಬೇಡ ಅಚ್ಕಾರ ಪುಡಿ ಹಾಕೊಳ್ಳೋದ್ರಿಂದ. ಸೊ ನಾನು ಹಸಿಮೆಣಸಿನಕಾಯಿ ಇವಾಗ ಎಣ್ಣೆ ಕಾಯ್ದಿದೆ ಹಾಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಫ್ರೈ ಆದ್ಮೇಲೆ ಈರುಳ್ಳಿನೂ ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗಿದೆ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಟೊಮೊಟೊನು ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆಗೋ ತರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇನ್ನು ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ. ಇವಾಗ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿದೆ. ಇವಾಗ ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾದ ಪುಡಿ ಅಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಕಾಫಿ ಕುಡಿಯೋಂಥ ಗ್ಲಾಸಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ, ಗ್ರೇವಿ ಆಗಲಿ ಅಂತ. ಸೊ ಡೈರೆಕ್ಟ್ ಆಗಿ ಮೊಟ್ಟೆ ಹಾಕೋಕ್ಕಾಗೋದಿಲ್ಲ, ಡ್ರೈ ತರ ಆಗ್ಬಿಡುತ್ತೆ. ಸೊ ಸ್ವಲ್ಪ ಗ್ರೇವಿ ತರ ಇದ್ರೆ ಮೊಟ್ಟೆ ಹಾಕೋದಿಕ್ಕೆ ಈಸಿ ಆಗುತ್ತೆ. ಮತ್ತೆ ಇದಕ್ಕೆ ನಾವು ಡೈರೆಕ್ಟ್ ಮೊಟ್ಟೆ ಹಾಕ್ತಾ ಇಲ್ಲ, ನಿಮ್ಗೆ ಈಸಿ ಆಗ್ಲಿ ಅಂತ ಒಂದು ಕಪ್ಪಲ್ಲಿ ಮೊಟ್ಟೆ ಹಾಕ್ಬಿಟ್ಟು ಒಂದೊಂದೇ ಬಿಡ್ತಾ ಇದ್ದೀನಿ. ಸೊ ಈಸಿ ಆಗ್ಲಿ ಅಂತ ನೋಡ್ತಿರ್ಬೋದಲ್ಲ, ಈ ತರ ಒಂದು ಜಾಮೂನ್ ಕಪ್ಪಿಗೆ ಮೊಟ್ಟೆನ ಹೊಡೆದಾಕೊಂಡು ಒಂದೊಂದೇ ಮೊಟ್ಟೆನ ನಾವು ಬಿಡೋಣ. ನೋಡಿ ಈ ತರ ಒಂದ್ ಜಾಮೂನ್ ಕಪ್ಪಿಗೆ ಮೊಟ್ಟೆ ಹಾಕೊಂಡ್ ಬಿಟ್ರೆ ತಗೋಬೇಕಾದ್ರೂ ಈಸಿ ಆಗುತ್ತೆ ಅಂತ ಹೇಳಿ ಒಂದ್ ಕಪ್ಪಿಗೆ ಹಾಕ್ಬಿಟ್ಟು ಹಾಕಿದೀನಿ. ಇಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ಹಾಕೊಳ್ತೀನಿ ಅನ್ನೋದ್ರು ಓಕೆ ಹಾಕೊಳ್ಳಿ. ಇಲ್ಲ ನನಗೆ ಬರೋದಿಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ ಅದ್ರೊಳಗೆ ಎಲ್ಲ ಅನ್ನೋದಾದ್ರೆ ಈ ತರ ಒಂದೊಂದ್ ಕಪ್ಪಿಗೆ ಹಾಕ್ಬಿಟ್ಟು ನೀವು ಮೊಟ್ಟೆನ ಬಿಟ್ಕೊಳ್ಳಿ. ಇವಾಗ ಎಲ್ಲ 4 ಕಡೆನೂ 4 ಮೊಟ್ಟೆ ಹಾಕೊಳ್ತಾ ಇದ್ದೀನಿ. ಸೊ ಹಾಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದ್ 5 ಮಿನಿಟ್ ಇದನ್ನ ಲೋ ಫ್ಲೇಮ್ ಅಲ್ಲೇ ಬೇಯಕ್ ಬಿಡ್ಬೇಕು. ಸೊ ಇವಾಗ ಒಂದ್ ಸೈಡ್ ಆಗಿದೆ. ಇನ್ನೊಂದ್ ಸೈಡ್‌ಗೆ ನಾವು ಮಡಚಿ ಹಾಕೊಳ್ಳೋಣ ಇದನ್ನ. ನಿಧಾನಕ್ಕೆ ಮೊಟ್ಟೆನ ಮಡ್ಚಾಕೊಳ್ಳಿ. ಯಾಕೆಂತಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ವುಡ್ಡಿಂದ ಎತ್ತಿರೋದ್ರಿಂದ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು. ಆದ್ರೆ 2ನೇ ಮೊಟ್ಟೆ ನಾನು ಮಡ್ಚ್ ಹಾಕೋಬೇಕಾದ್ರೆ ಸ್ಟೀಲ್ ದೋಸೆ ಎಲೆ ತಗೊಂಡು ನಾನು ತಿರ್ಗಾ ಹಾಕಿದ್ದೀನಿ. ಸೊ ಅವಾಗ ಈಸಿಯಾಗಿ ಬಂತು ಕೂಡ. ನೋಡ್ತಿರ್ಬೋದಲ್ಲ ಸ್ಟೀಲಿಂದ ನಾನು ಮಡ್ಚಾಕಾದಾಗ ತುಂಬಾ ಈಸಿಯಾಗಿ ಬಂತು ಕೂಡ. ಇವಾಗ ಒಂದೊಂದೇ ಮೊಟ್ಟೆಗಳನ್ನು ಮಡ್ಚ್ ಹಾಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು 2 ಮಿನಿಟ್ ಒಂದ್ ಸೈಡ್ ಬೆಂದಿದೆ ಇನ್ನೊಂದ್ ಸೈಡ್ ಬೇಯಬೇಕಲ್ವಾ, ಒಂದು 2 ಮಿನಿಟ್ ಲಿಡ್ ಕ್ಲೋಸ್ ಮಾಡಿ ಮತ್ತೆ ನಾವು ಬೇಯಿಸ್ಕೊಳ್ಳೋಣ. ಫೈನಲ್ ಆಗಿ ಎಗ್ ಕರಿ ರೆಡಿ ಆಯ್ತು. ಸೊ ಇವಾಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಎಗ್ ಕರಿ ಅಂತೂ ತುಂಬಾ ಸ್ಪೈಸಿ ಆಗಿ ತುಂಬಾ ರುಚಿಯಾಗಿತ್ತು. ಸೊ ನಾನು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ. ನಿಮ್ಗೆ ಚಪಾತಿ, ರೊಟ್ಟಿ, ಬಿಸಿ ಅನ್ನಕ್ಕೆ ಆಗ್ಲಿ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ. ನಿಮ್ಗೆ ಸ್ವಲ್ಪ ಇನ್ನೂ ಗ್ರೇವಿ ಬೇಕು ಅನ್ನೋದಾದ್ರೆ ಇನ್ನೂ ಸ್ವಲ್ಪ ಲೈಟ್ ಆಗಿ ನೀರ್ ಹಾಕೊಳ್ಳಿ. ಬಟ್ ನಾನು ಚಪಾತಿಗೆ ಇಷ್ಟೇ ಇದ್ರೆ ಸಾಕು ಅಂತ ಮಾಡ್ಕೊಂಡಿದ್ದೆ. ಸೊ ತುಂಬಾನೇ ಚೆನ್ನಾಗಿತ್ತು. ಇದೇ ರೀತಿ ಹೆಚ್ಚೆಚ್ಚು ವಿಡಿಯೋಸ್‌ಗಳಿಗೆ ನಮ್ಮ ಸಮೃದ್ಧಿ ಅಡಿಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ನೋಟಿಫಿಕೇಷನ್ಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋಸ್ಗಳು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ಈ ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ.